ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಬಂದು ಗುರುವಾರದ ಬೆಳಗಿನ ನನ್ನ ಡೈಲಿ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನಿನ್ನೆ ನನ್ನ ಮಗನ ಬರ್ತ್ಡೇಗೆ ತುಂಬ ಜನ ಶುಭಾಶಯ ಕೋರಿದ್ದೀರಿ. ಯೂಟ್ಯೂಬಲ್ಲಿ ನಾನು ಯಾವುದೇ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಈಗ ಇವತ್ತಿನ ವಿಡಿಯೋ ಆದಮೇಲೆ ಎಲ್ರಿಗೂ ಜೊತೆನೂ ಕಮೆಂಟಲ್ಲಿ ಮಾತಾಡ್ತೀನಿ. ಪ್ರೀತಿಯಿಂದ ಎಲ್ಲರೂ ಅರಸಿದ್ದೀರಿ ನನ್ನ ಮಗನಿಗೆ, ಧನ್ಯವಾದಗಳು ಅಂತ ಹೇಳ್ತೀನಿ. ಹಾಗೆ ಇವತ್ತು ಗುರುವಾರ ಆಗಿದೆ. ಅಮೋಗು ಇವತ್ತಿಂದ ಕಾಲೇಜು ಶುರು ಆಗಿದೆ. ಅವನಿಗೆ ಇಂಜಿನಿಯರಿಂಗ್ ಕಾಲೇಜು. ಅವನು ಮೈಸೂರಿಗೆ ಬೆಳಗ್ಗೆನೇ ಹೊರಟ 7 ಗಂಟೆಗೆಲ್ಲ. ಅವನಿಗೆ ಎದ್ದು ಅವನಿಗೆ ಚಪಾತಿ ಮಾಡಿಕೊಟ್ಟೆ. ಜಾಮಲ್ಲಿ ಚಪಾತಿ ಬೇಕು ನನಗೆ ಅಂತ ಹೇಳ್ದ. ಸೈಡ್ಸ್ಗೆ ಒಂದು ಸ್ವಲ್ಪ ಒಂದು ಕ್ಯಾರೆಟನ್ನು ಕೊಟ್ಟು ಅವನಿಗೆ ಕಟ್ ಮಾಡಿ ಚಪಾತಿ ಜಾಮೂನ ಹಾಕಿ ಕೊಟ್ಟೆ. ಅವ್ನು ತಿಂದು ಮೈಸೂರು ಕಡೆ ಹೊರಟ. ಇದೇ ಫಸ್ಟ್ ಡೇ ಇವತ್ತು ಅವನಿಗೆ ಇಂಜಿನಿಯರಿಂಗ್ ಕಾಲೇಜು. ಇನ್ನು ದೊಡ್ಡವನಿಗೆ ಇನ್ನೂ ಶುರುವಾಗಿಲ್ಲ, ಈ ವೀಕಲ್ಲಿ ಶುರುವಾಗುತ್ತೆ ಅವನಿಗೂ ಸಹ. ಸ್ನಾನಕ್ಕೆ ಹೋಗಬೇಕು. ಮಗ ಆ ಕಡೆ ಹೋದ ತಕ್ಷಣ ಈ ಕಡೆ ಸ್ನಾನ ಮಾಡಬಾರ್ದು ಅಂತ ಹೇಳಿ ನಾನು ತಿಂಡಿ ಕೆಲಸ ಮುಗಿಸ್ಬಿಡೋಣ, ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಆಗಿದೆ. ಕಮಲಮ್ಮ ಬಂದು ಎಲ್ಲ ಕೆಲಸ ಮುಗಿಸ್ಕೊಟ್ಟು ಹೋದರು. ನಾನಿವಾಗ ತುಂಬ ದಿನನೇ ಆಯಿತು ಉಪ್ಪಿಟ್ಟು, ಬನ್ಸಿ ರವೆಲಿ ಉಪ್ಪಿಟ್ಟನ್ನ ತಿಂದು ತುಂಬ ದಿನ ಆಗಿದೆ. ಸುಪ್ರೀತು ಸ್ವಲ್ಪ ಲೇಟಾಗಿ ತಿಂತಾನೆ. ಅವನಿಗೆ ಚಪಾತಿನ ಹಾಕ್ಕೊಡೋಣ. ನೆನ್ನೆ ಸಾಂಬಾರಿದೆ, ಅವನು ತಿಂತಾನೆ. ಚಪಾತಿ ಹಾಕ್ಕೊಡೋಣ. ನನಗೆ ತರಕಾರಿನ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ. ನಮ್ಮನೆಯವರು ನಾನು ಮಾತ್ರ ಉಪ್ಪಿಟ್ಟು ತಿಂತಾಯಿದ್ದು. ಮಕ್ಕಳು ಒಂದಿನೂ ಉಪ್ಪಿಟ್ಟು ತಿನ್ನೋದಿಲ್ಲ. ಅವರು ಟೇಸ್ಟ್ ನೋಡಿ ಅಂದರೂ ತಿನ್ನಲ್ಲ. ಅವರು ಚೆನ್ನಾಗಿದೆ ತಿಂದು ನೋಡಿ ಆಮೇಲೆ ನೀವೇ ಹೇಳ್ತೀರಿ ಅಂತ ಎಷ್ಟೇ ಫೋರ್ಸ್ ಮಾಡಿ ಅವರಿಬ್ಬರೂ ಸಹ ತಿನ್ನೋದಿಲ್ಲ. ನಮ್ಮ ಮನೆಯವ್ರಿಗೆ ನನಗೆ ಉಪ್ಪಿಟ್ಟು ಸಿಕ್ಕಾಬಟ್ಟೆ ಇಷ್ಟ. ಆದಷ್ಟು ಗುರುವಾರ ಈ ವಾರಗಳಲ್ಲಿ ಮಾಡ್ಕೊಳ್ತೀವಿ. ಪೂಜೆ ಎಲ್ಲ ಮುಗಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಂಡು ಇಬ್ಬರು ಜೊತೆಗೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಕೂತ್ಕೊಳ್ಳೋವು. ಒಂದಿಷ್ಟು ಮೊಸರು ಇಷ್ಟ ನನಗೆ ಉಪ್ಪಿಟ್ಟಿಗೆ. ಮೊಸರು ಕೂಡ ಇಟ್ಕೊಳ್ತೀನಿ ಸೈಡ್ಗೆ. ತುಂಬ ದಿನ ಆಯಿತು. ಬನ್ಸಿ ರವೆ ಮನೆಗೆ ತಂದೇ ಇರಲಿಲ್ಲ. ಮಾಮೂಲಿ ರವೆ ತೊಗೊಂಬರ್ತೀನಿ, ಅದು ರೊಟ್ಟಿ ಕೂಡ ಹಾಕೋಬೋದಲ್ಲ, ಮಿಕ್ಸ್ ರೊಟ್ಟಿ ಅಂತ ಹೇಳಿ ಬನ್ಸಿ ರವೆ ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಒಗ್ಗರಣೆ ಹಾಕಿ ಉರಿ ಕಡಿಮೆಲಿಟ್ಟು ಸ್ನಾನಕ್ಕೆ ಹೋಗೋಣ. ಸ್ನಾನ ಮಾಡ್ಕೊಬರೋ ಅದರಲ್ಲಿ ತರಕಾರಿನೂ ಕೂಡ ಬೆಂದಿರುತ್ತೆ. ದೇವ್ರಿಗೆ ನೆನ್ನೆ ಎಲ್ಲ ದೇವ್ರ ಮನೆ ಕ್ಲೀನ್ ಆಗಿದೆ. ಅಮ್ಮ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಇನ್ನು ಹೂವು ಮಾತ್ರ ತೆಗೆದು ಹೂವು ಹಾಕಿ ತೀರ್ಥ ಚೇಂಜ್ ಮಾಡಿ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ. ಬಂದು ಆಮೇಲೆ ರವೆನ ಹಾಕ್ಕೊಂಡು ಬಿಸಿಯಾಗಿ ರವೆ ತಿರುವಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಆಮೇಲೆ ತಿನ್ನಬಹುದು. ಸ್ವಲ್ಪ ಕೆಲಸ ಇದೆ ಇವತ್ತು. ಅಮ್ಮ ಕೂಡ ಬರ್ತಾ ಇದ್ದಾರೆ. ಅವರೇನೋ LPGದು ಸಿಲಿಂಡ್ರಿಗೇನೋ ಅವ್ರದ್ದೇನೋ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬರುತ್ತಲ್ಲ, ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಹೊಸ್ದಾಗಿ ಕೊಡಬೇಕಂತೆ. ಅಮ್ಮ ಅವ್ರು ಇಲ್ಲೇ ಮಾಡ್ಕೊಂಡಿರೋದು. ಅದಕ್ಕೆ ಅಮ್ಮನೂ ಕೂಡ ಆಧಾರ್ ಕಾರ್ಡು ಅದೇನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಂತೆ. ಅಮ್ಮ ಬರ್ತಾ ಇದ್ದಾರೆ. ನನಗೂ ಕೂಡ ಕೆಲಸ ಇದೆ, ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡಿಸೋದಿದೆ. ಅಷ್ಟರಲ್ಲಿ ಬೇಗ ಕೆಲಸ ಮುಗಿಸ್ಕೊಳ್ತೀನಿ. ಬನ್ನಿ, ಉಪ್ಪಿಟ್ಟು ಆಲ್ರೆಡಿ ತರಕಾರಿಯಲ್ಲಿ ಹಚ್ಚಿಟ್ಟಿದ್ದೀನಿ. ಬೇಗ ರವೆ ಹುರಿದು ಒಗ್ಗರಣೆ ಕೊಟ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ, ಆಯಿತಾ? ಬನ್ನಿ, ಬ್ಯಾಕ್ ಕ್ಯಾಮ್ರಾದಿಂದ ನೋಡೋಣ. ಹಾಗೆ ನೋಡ್ತಾ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ, ಆಯಿತಾ? ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟೊಂದು ಅಬ್ಸರ್ವ್ ಮಾಡ್ತೀರಾ ನೀವು ಅಂತ ಹೇಳಿ. ಈ ಒಂದು ಬ್ರೇಸ್ಲೈಟ್ ಹಾಕಿದ್ದೀನಲ್ಲ, ಇದನ್ನು ಆಗಲೇ ಕೇಳ್ತಾ ಇದ್ದೀರಿ, ಅಕ್ಕ ಕೈಲಿ ನೀವು ಹಾಕಿದ್ದೀರಲ್ಲ ಏನದು ಅಂತ ಹೇಳಿ. ಹೌದು, ಹೆಂಗೆ ಕರಂಗುಲಿ ಮಾಲೆ ಶುರುವಾಯಿತು, ಅದೊಂದು ಟ್ರೆಂಡ್ ಶುರುವಾಯಿತು. ಅದು ಕೂಡ ಈಗ ಮೂಲೆ ಗುಂಪಾದಂಗೆ ಆಯಿತು. ಇವಾಗ ಏನು ಹೇಳ್ತಾರಲ್ಲ, ಧನಾಕರ್ಷಣೆ ಮಾಡುವಂಥ ಬ್ರೇಸ್ಲೈಟ್ ಇದು. ಎಲ್ಲ ಕೆಲಸಗಳು ಕೊಡುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರಲ್ವ. ನಾನು ಕೂಡ ಒಂದು ಸಂಸ್ಥೆಯಿಂದ ನಾನು ಸರ್ಟಿಫಿಕೇಟ್ ಇರುವಂಥದ್ದನ್ನು ತರಿಸಿ ಹಾಕ್ಕೊಂಡಿದ್ದೀನಿ. ಮನಿ ಮ್ಯಾಗ್ನೆಟ್ ಬ್ರೇಸ್ಲೈಟ್ ಅಂತ ಹೇಳಿ. ಏನೋ ಒಂಥರ ಪಾಸಿಟಿವ್ ಇದೆ, ಏನೋ ಒಂಥರ ಚಂದ ಅಂತ ಕೂಡ ಅನ್ನಿಸ್ತಾ ಇದೆ. ಹೆಣ್ಮಕ್ಳು ಲೆಫ್ಟ್ ಹ್ಯಾಂಡ್ಗೂ ಕೂಡ ಹಾಕ್ಬೋದು. ದುಡ್ಡು, ಹಣಕಾಸು ವ್ಯವಹಾರ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡಲ್ಲೂ ಕೂಡ ಹಾಕೋಬೋದು ಅಂತ ಹೇಳಿದ್ರು. ನೋಡಿ, ಎಲ್ಲ ಥರ ಕೂಡ ಕ್ರಿಸ್ಟಲ್ ಥರ ಇರುವಂಥದ್ದು, ಗ್ರೀನು, ಆಮೇಲೆ ಟೈಗರ್
ಏನೋ ಹೇಳ್ತಾರೆ, ಅದಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ. ಮುತ್ತು ಇವೆಲ್ಲ ಒಟ್ಟಿಗೆ ಇದೆ ಒಂದೇ ಬ್ರೇಸ್ಲೈಟಲ್ಲಿ, 2-3 ಹಾಕೊಳ್ಳೋ ಥರ ಇಲ್ಲ. ಮನಿ ಮ್ಯಾಗ್ನೆಟ್ ಬ್ರೇಸ್ಲೈಟ್ ಅಂತ ಹೇಳಿ ಕೇಳಿದರು ನೆನ್ನೆ ಒಬ್ಬರು. ನಾನು ಆಗ್ತಂಗೆ ಇದ್ದೀನಿ, ತೆಗೀತಾ ಇಲ್ಲ, ಕೈಲೇ ಇರುತ್ತೆ ಯಾವಾಗಲೂ ಸಹ. ಅದಕ್ಕೋಸ್ಕರ ಹಂಗೆ ಒಂದು ಸಲ ಹೇಳಿಬಿಡೋಣ ಅಂತ ಹೇಳಿದೆ. ಬನ್ನಿ, ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ರವೆ ಹುರಿದು ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮುಗಿಸಿ ಮತ್ತೆ ಅಡುಗೆ ಮನೆಯಿಂದನೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮುಂಚಿತವಾಗಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಮೂಲಕ. ಬನ್ನಿ ನೋಡಿ, ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಬೀನ್ಸು, ಕ್ಯಾರೆಟು, ಬಟಾಣಿ ಕೂಡ ಬಳಸ್ತಾ ಇದ್ದೀನಿ. ನೆನೆಸಿರುವಂಥ ಬಟಾಣಿ ಇದು, ಬೇಯಿಸ್ತೀನಿ. ಇನ್ನು ಇಲ್ಲಿ ಒಂದು ದಪ್ಪ ಸೈಜ್ 2 ಈರುಳ್ಳಿ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಬನ್ಸಿ ರವೆ ಅರ್ಧ kg ತೊಗೊಬಂದೆ. ನಮ್ಮ ಮನೆಯಲ್ಲಿ ಅದೇ ನಾನು ಒಬ್ಬಳೇ ತಿನ್ನೋದಲ್ವಾ, ಸುಮ್ಮನೆ ರವೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಬನ್ಸಿ ರವೆ ತರ್ತಾನೆ ಇರಲಿಲ್ಲ. ಅರ್ಧ kg ಮಾತ್ರ ತೊಗೊಂಡು ಬಂದೆ. ಅಮ್ಮ ಬರ್ತಾ ಇದ್ದಾರಲ್ಲ, ಮತ್ತು ಉಪ್ಪಿಟ್ಟು ಮಿಕ್ಕಿದ್ರೂ ಸಹ ನಾನು ಮಧ್ಯಾಹ್ನ ಮೊಸರು ಹಾಕ್ಕೊಂಡು ತಿಂತೀನಿ. ಅದಕ್ಕೋಸ್ಕರ ಅರ್ಧ kgನೇ ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪಿಟ್ಟಿಗೆ ತೆಂಗಿನಕಾಯಿ ತುರಿ ಹಾಕಿದ್ರು ಅಂತೂ ಸೂಪರ್ ಟೇಸ್ಟ್. ಒಂದು ಅರ್ಧ ಹೋಳು ತೆಂಗಿನಕಾಯಿನ ತುರಿದು, ಹಸಿ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಹಾಗೆ ಇದು ಒಂದು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಶುಂಠಿ ಹಾಕ್ಕೊಳ್ಳೋದ್ರಿಂದ ಉಪ್ಪಿಟ್ಟಿಗೆ ಒಳ್ಳೆ ಅರೋಮ ಬರುತ್ತೆ, ಟೇಸ್ಟು ಸೂಪರಾಗಿ ಬರುತ್ತೆ. ಜೊತೆಗೆ ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಜೀರಿಗೆ ಕೂಡ ಒಗ್ಗರಣೆಗೆ ತೆಗೆದು ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ತೀನಿ. ನಾನು ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ತಳ ಮಂದ ಇರುತ್ತಲ್ಲ, ನಿಧಾನಕ್ಕೆ ತರಕಾರಿ ಬೇಯಬೇಕು. ಅದಕ್ಕೋಸ್ಕರ ಕುಕ್ಕರ್ನೇ ಇಟ್ಕೊಂಡಿದ್ದೀನಿ. ಗ್ಯಾಸನ್ನು ಹಚ್ಕೊಳ್ಳೋಣ ಬನ್ನಿ. ಮೊದಲು ರವೆ ಹುರ್ಕೋಬೇಕು. ನನ್ನ ಕಂಬ್ಳಮ್ಮನು ಚೆನ್ನಾಗಿ ಉಜ್ಜಿ ಅಂತೀನಿ, ಕೆಲವು ಪಾತ್ರೆನ ಉಜ್ಜೋದೇ ಇಲ್ಲ. ನೋಡಿ ಹೆಂಗೆ ಕಪ್ಪು ಕಾಣಿಸ್ತಾ ಇದೆ. ನನಗೆ ಈ ಥರ ಕಪ್ಪು ಕಾಣಿಸಿದ್ರೆ ಇಷ್ಟ ಇಲ್ಲ. ನಾಳೆ ತೋರಿಸ್ತೀನಿ ಕಂಬ್ಳಮ್ಮಂಗೆ. ಬನ್ನಿ ರವೆ ಹುರ್ಕೊಳ್ಳೋಣ ಫಸ್ಟ್. ಗ್ಯಾಸ್ ಆನಾಗಿದೆ, ಹಚ್ಚಿಲ್ಲ. ಬನ್ನಿ ರವೆ ಹುರ್ಕೊಳ್ತೀನಿ ಫಸ್ಟ್. ಯಾವಾಗಲೂ ಸಹ ರವೆನ ಹುರಿತೀವಲ್ಲ, ಮುಂಚೆನೇ ಎಣ್ಣೆ ಹಾಕಬಾರ್ದು. ಮೊದಲು ರವೆನ ಚೆನ್ನಾಗಿ ಹುರಿದು ಆಮೇಲೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರಿಬೇಕು. ಫಸ್ಟೇ ಎಣ್ಣೆ ಹಾಕ್ಬಿಟ್ರೆ ರವೆ ಅದು ಚೆನ್ನಾಗಿ ಬರೋದಿಲ್ಲ. ಕ್ಲೀನಿಂಗ್ಗೆ ರವೆನೇ ಡೇಟು ಕೂಡ ನಾನು ನೋಡಿಕೊಂಡೇ ತರ್ತೀನಿ. 1 ದಿನ 2 ದಿನ, ತುಂಬ ಹಳೆ ರವೆ ಅಂತೂ ತರೋದೇ ಇಲ್ಲ ನಾನು. ಕಾದಿದೆ ಕುಕ್ಕರು ಅಂತ ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಬನ್ಸಿ ರವೆ ಚೆನ್ನಾಗಿ ಹುರ್ಕೋಬೇಕು, ಟೇಸ್ಟ್ ಬರುತ್ತೆ. ಚೆನ್ನಾಗಿ ಒಂದು 3/4 ಭಾಗ ರವೆ ಹುರಿದ ಮೇಲೆ ಬೇಕು ಅಂದರೆ 1 ಸ್ಪೂನ್ ತುಪ್ಪ ಇಲ್ಲ 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು. ನೋಡಿ, ಇವಾಗ ರವೆ ಕೆಂಪಿಗೆ ಚೆನ್ನಾಗಾಗಿದೆ. ಇವಾಗ ನಾನು ಅದಕ್ಕೆ ಕುಕ್ಕರಲ್ಲಿ ಹಾಕ್ಬಿಡ್ತೀನಿ. ಕುಕ್ಕರಲ್ಲಿ ಬೇಗ ಸಿಯೋದು ಇಲ್ಲ, ನಿಧಾನಕ್ಕೆ ರವೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ರೀತಿ ಕೆಂಪಿಗೆ ಆಗಬೇಕು. ಈ ಸಂದರ್ಭದಲ್ಲಿ ನಾನು 1 ಸ್ಪೂನ್ನಷ್ಟು ಎಣ್ಣೆನ ಹಾಕ್ತೀನಿ. ರವೆ ಹುರಿದಾದ್ಮೇಲೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ, ಬೇಕಾದ್ರೆ ತುಪ್ಪನಾದರೂ ಹಾಕ್ಕೊಳ್ಳಿ. ನೋಡಿ, ಈ ರೀತಿ 1-2 ನಿಮಿಷ ಎಣ್ಣೆ ಹಾಕಿದ ಮೇಲೆ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉರಿಬೇಕು ಚೆನ್ನಾಗಿ. ಇವಾಗ ನಾನು ರವೆನ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಚೆನ್ನಾಗಿ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ರವೆ ಚೆನ್ನಾಗಿ ಹುರಿದ್ರೇ ಉಪ್ಪಿಟ್ಟು ಚೆನ್ನಾಗಿ ಬರೋದು, ಆಯಿತಾ. ಈಗ ರವೆ ಹುರಿದಾಗಿದೆ. ನನಗೆ ಕುಕ್ಕರ್ ಬಿಸಿ ಇದೆಯಲ್ವಾ, ಇದೇ ಸಂದರ್ಭದಲ್ಲಿ ಈಗ ನಿಮ್ಗೆ ಎಷ್ಟು ಬೇಕು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಕಾಯಬೇಕು, ಕಾಯಲಿ.
ಎಣ್ಣೆ ಇವಾಗ ಬಿಸಿ ಆಗಿದೆ. ನಾನೀಗ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕಲ್ವಾ. ಇವಾಗ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ 3 ಕೂಡ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗಲಿ. ಇವಾಗ ಕ್ರಿಸ್ಪಿ ಆಗಿದೆ. ಸ್ವಲ್ಪ ನಾನು ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕ್ತೀನಿ. ಟೊಮೊಟೊ ಸಹ ಹಾಕೋಬೋದು. ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಿಲ್ಲ. ಅರ್ಧ ಹುಳಿ ನಿಂಬೆ ಹಣ್ಣನ್ನು ಇಟ್ಕೊಂಡಿದ್ದೀನಿ, ಆ ರಸ ಹಾಕೋಣ ಅಂತ ಹೇಳಿ. ಬೇಕು ಅಂದರೆ ಟೊಮೊಟೊ ಸಹ ಹಾಕ್ಕೊಳ್ಳಿ ಉಪ್ಪಿಟ್ಟಿಗೆ. ನನಗೆ ಟೊಮೊಟೊ ಹಾಕಿದ್ರೆ ಉಪ್ಪಿಟ್ಟಿಗೆ ನನಗೆ ಇಷ್ಟ ಆಗೋದಿಲ್ಲ, ಸ್ಕಿಪ್ ಮಾಡ್ತೀನಿ ನಾನು ಟೊಮೊಟೊನ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಮೊನ್ನೆ ಮೊಟ್ಟೆ ಸಾಂಬಾರು ಮಾಡಿದೆ ನೋಡಿ, ಅದನ್ನು ಮಾಡಿ ಸಂತು ಅಂತ ಹೇಳಿ ನಮ್ಮ ಉಡುಪಿ ಸೈಡು ಹುಡುಗ ಮೊಟ್ಟೆ ಸಾರು ಸೇಮ್ ನಾನು ಹೇಗೆ ಮಾಡಿದೆ ಆ ಥರನೇ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿದ್ರು. ಅಮ್ಮ ಅದು ಸಖತ್ತಾಗಿ ಬಂದಿತ್ತಮ್ಮ, ಟೇಸ್ಟ್ ಅಂತೂ ಸೂಪರ್ ಅಂತ ಹೇಳಿದರು. ಖುಷಿ ಆಯಿತು. ನಾವು ಮಾಡುವಂಥ ಅಡುಗೆಗಳನ್ನ ನೀವು ಟ್ರೈ ಮಾಡ್ತೀರಿ ಅಂದರೆ ಖುಷಿ ಆಗುತ್ತಲ್ವ. ಉಪ್ಪಿಟ್ಟು ಬಿಡಿ, ಉಪ್ಪಿಟ್ಟು ಎಲ್ರಿಗೂ ಇಷ್ಟನೇ ಆಗಲ್ಲ ಕೆಲವ್ರಿಗಂತೂ. ನಾನು ಏನೋ ಒಂದು ರೆಸಿಪಿ, ಇವಾಗ ನಾನು ಏನು ಡೈಲಿ ಬ್ಲಾಗ್ ಅಂದರೆ ನಾನು ಅದನ್ನು ನಿಮಗೆ ತೋರಿಸುವಂಥದ್ದನ್ನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಅವ್ರು ಕಮೆಂಟ್ ಮಾಡಿ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಬೇಡಿ ಆಯಿತಾ. ನಮಗಂತೂ ಉಪ್ಪಿಟ್ಟು ಫೇವ್ರೇಟ್ ಆಯಿತಾ. ಇವಾಗ ಈರುಳ್ಳಿ ತಕ್ಕಮಷ್ಟಕ್ಕೆ ಫ್ರೈ ಆಗಿದೆ. ಈ ಸಂದರ್ಭದಲ್ಲಿ ನಾನು ತುರಿದಿರುವ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಉಪ್ಪಿಟ್ಟು. ಈ ಹೋಟೆಲ್ಗಳಲ್ಲಿ, ಮದುವೆ ಚೌಟ್ರಿಗಳಲ್ಲಿ ಭಟ್ರು ಮಾಡ್ತಾರೆ ನೋಡಿ, ಆ ಟೇಸ್ಟ್ ಬರುತ್ತೆ. ಶುಂಠಿನ ಹಾಕಲೇಬೇಕು. ತುರಿದು ಈ ರೀತಿ ಹಾಕ್ಕೊಳ್ಳಿ ಶುಂಠಿನ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ತೊಳೆದು ಇಟ್ಕೊಂಡಿರುವಂಥ ತರಕಾರಿ ಮಿಕ್ಸನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಕುದಿಸೋದು ಬೇರೆ, ಆದರೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆವಾಗ ನೀರು ಹಾಕಿದಾಗಲೂ ಚೆನ್ನಾಗಿ ಬೇಯುತ್ತೆ. ಬಟಾಣಿ ಕೂಡ ಬಳಸಿದ್ದೀನಿ ನಾನು, ಅದು ಸ್ವಲ್ಪ ಚೆನ್ನಾಗಿ ಬೇಯಲೇಬೇಕು. ಅದಕ್ಕೆ ಒಂದು ಅರ್ಧ ಗಂಟೆ ಬೇಯೋ ಥರ ಮಾಡ್ಕೊಳ್ತೀನಿ ನಾನು. ಬಟಾಣಿ ಚೆನ್ನಾಗಿರುತ್ತಲ್ಲ ಹಾಕಿದ್ರೆ ಅಂತ ಹಾಕಿದ್ದೀನಿ. ಒಂದು 10 ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ.
ಇವಾಗ ನೀರನ್ನು ಹಾಕ್ತೀನಿ. ನಿಧಾನಕ್ಕೆ ಸ್ವಲ್ಪ ಬೇಯಬೇಕು. ಇದು ಅಳತೆ ಪ್ರಮಾಣ ನೀವೇ ನೋಡ್ಕೊಡಿ. 1 ಕಪ್ಗೆ 2 ಕಪ್ ಹಾಕೋಬಹುದು. ಸ್ವಲ್ಪ ಉಡಿ ಬೇಕೋ ಮೆತ್ತಗೆ ಬೇಕೋ ಉಪ್ಪಿಟ್ಟು, ಕೆಲವ್ರಿಗೆ ಮೆತ್ತಗೆ ಇಷ್ಟ ಆಗುತ್ತೆ. ನೀವು ಹಂಗೆ ಕೂಡ ನೀರು ಒಂದು ಸ್ವಲ್ಪ ಹೆಚ್ಚಿಗೆ ಇಟ್ಕೋಬಹುದು. ನೀರು ಯಾವಾಗಲೂ ಬಿಸಿ ಇಟ್ಕೊಂಡು ರವೆ ಹಾಕಿದ್ರೆ ಗೊತ್ತಾಗುತ್ತೆ ನೀವು ಮಳ್ಳೋ ನೀರು ಇಟ್ಕೊಂಡಿರಬೇಕು ಯಾವತ್ತು. ಸ್ವಲ್ಪ ನೀರು ಕಡಿಮೆ ಆಗ್ತಾ ಇದೆ ಅಂದರೆ ಆ ಸಂದರ್ಭದಲ್ಲಿ ಬೇಕಾದರೆ ಹಾಕ್ಕೋಬೋದು. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ರವೆ ಏನು ಹುರಿದಿರೋ ರವೆ ಹಾಕಬೇಕಾದ್ರೆ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕ್ತೀನಿ. ಸ್ವಲ್ಪ 1 ಸ್ಪೂನಷ್ಟು ಬೆಲ್ಲದ ಪುಡಿ ಕೂಡ ಹಾಕ್ತೀನಿ. ಟೇಸ್ಟು ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ. ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಲಾಸ್ಟಲ್ಲಿ ಹಾಕೋಣ. ನಿಂಬೆಹಣ್ಣು ಸಹ ಲಾಸ್ಟಲ್ಲಿ ಹಾಕಬೇಕು. ಬಿಸಿಯಲ್ಲಿ ಜಾಸ್ತಿ ಕುದಿಬೇಕಾದ್ರೆ ನಿಂಬೆಹಣ್ಣನ್ನು ಹಾಕಿದ್ರೆ ಕಹಿ ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಇದು ಮಳ್ಳು ಬರಲಿ. ನಾನು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮುಗಿಸ್ಕೊಂಡ್ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಟಾಣಿ ಇರೋದ್ರಿಂದನೇ ನಾನು ಒಂದು ಸ್ವಲ್ಪ ಹೆಚ್ಚಿಗೆ 10 ನಿಮಿಷ ಜಾಸ್ತಿ ಬೇಯಿಸಬೇಕು. ಅದಕ್ಕೋಸ್ಕರ ಉರಿ ಕಡಿಮೆಲಿಟ್ಟು ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಆಯಿತಾ, ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಗೆ ಬಂದಿದ್ದೀನಿ. ಸಿಂಪಲ್ಲಾಗಿ ನನ್ನ ಅಂತರಂಗ ದೈವರ ಆರಾಧನೆ, ನಮ್ಮ ದೇವರ ಮನೆಯ ಒಂದು ಸಿಂಪಲ್ ವಾತಾವರಣ ಅಂತ ಅಂದ್ಕೊಳ್ಳಿ. ನೆನ್ನೆ ಎಲ್ಲ ಅಮ್ಮ ದೀಪ ಎಲ್ಲ ತೊಳೆದಿದ್ರು, ಎಲ್ಲ ರೆಡಿ ಆಗಿತ್ತು ನೆನ್ನೆ. ಇವತ್ತು ಬರೀ ಹೂವು ಮಾತ್ರ ಹಾಕಿದ್ದೀನಿ, ತುಳಸಿನ ಅರ್ಪಣೆ ಮಾಡಿದ್ದೀನಿ ನಮ್ಮ ರಾಯರಿಗೆ. ಹಾಗೆ ಬಾಳೆಹಣ್ಣನ್ನು ಮಾತ್ರ ನೈವೇದ್ಯ ಇಟ್ಟಿದ್ದೀನಿ. ತೀರ್ಥಕ್ಕೆ 1 ಗ್ಲಾಸ್ ನೀರು ಕೂಡ ಇಡುವಂತಹ ಪದ್ಧತಿ ನನ್ನ ದಿನನಿತ್ಯದ ಒಂದು ಪೂಜೆಯ ಒಂದು ಹಂತದಲ್ಲಿ ಅಂತ ಹೇಳ್ಕೋಬಹುದು. ನೋಡಿ, ಇಷ್ಟೇ ನಮ್ಮ ದೇವ್ರ ಮನೆ. ನಮ್ಮ ಮನೆಯವ್ರು ಹೋದ ಮೇಲೆ ದೇವ್ರ ಮನೇನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ದೇವರ ವಿಗ್ರಹ ಆಗಲಿ ಫೋಟೋ ಆಗಲಿ ಇಟ್ಕೊಂಡಿದ್ದೀನಿ. ಇಷ್ಟು ಮಾತ್ರನೇ ನಾನು ಮಾಡುವಂಥದ್ದು. ಆದರೆ ಅಗಾಧವಾದ ಭಕ್ತಿನ ಮನಸ್ಸು ತುಂಬ ಇಟ್ಕೊಂಡಿದ್ದೀನಿ. ಭಗವಂತ ಇರೋದಕ್ಕೆ ಇವತ್ತು ನಾನು ಇಷ್ಟು ಮಟ್ಟಿಗೆ ಇದ್ದೀನಿ, ಇದಂತೂ ಸತ್ಯ. ಅದರಲ್ಲೂ ನನ್ನ ರಾಯರು ನನಗೆ ಕೊಡ್ತಾ ಇರುವಂಥ ಹಾದಿ ಅದ್ಭುತವಾಗೇ ಇದೆ. ಇದನ್ನು ಹೇಳ್ಕೊಳ್ತೀನಿ. ಪ್ರತಿಯೊಂದು ಕೆಲಸದಲ್ಲೂ ಸಹ ರಾಯರು ತೋರಿಸಿರುವಂಥ ಹಾದಿಯಲ್ಲೇ ಹೋಗ್ತಾ ಇದ್ದೀನಿ. ಒಂದೊಂದು ಜಾಗದಲ್ಲೂ ಒಂದು ಅದ್ಭುತವಾದ ಯಶಸ್ಸನ್ನು ನನ್ನ ರಾಯರು ನನಗೆ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಪೂಜೆ ಎಲ್ಲ ಆಯಿತು. ನೋಡಿದ್ರಿ, ಸಿಂಪಲ್ಲಾಗಿ ಸರಳವಾಗಿ ಭಕ್ತಿ ಶ್ರದ್ಧೆಯಿಂದ ನನ್ನ ಅಂತರಂಗ ದೈವ ರಾಯರ ಆರಾಧನೆ, ನಮ್ಮ ಮನೆ ದೇವರ ಒಂದು ಆಶೀರ್ವಾದ ಅನುಗ್ರಹಕ್ಕಾಗಿ ಸಂಕಲ್ಪಪೂರ್ವಕ ಪೂಜೆ ಮುಗಿಸಿ ಬನ್ನಿ. ತರಕಾರಿ ಎಲ್ಲ ಬೆಂದಿದೆ. ಇವಾಗ ಬೇಗ ರವೆನ ಹಾಕಿ ತಿರುವಿ ಬೇಗ ಉಪ್ಪಿಟ್ಟು ರೆಡಿ ಆಗುತ್ತೆ. ತಿಂಡಿ ಮಾಡೋಣ, ಆಯಿತಾ? ಬನ್ನಿ. ಬ್ಯಾಗ್ತಾ ಇದೆ. ಇವಾಗ ರವೆನ ಹಾಕ್ತೀನಿ. ನೋಡಿ, ಅಮ್ಮ ರವೆ ಎಲ್ಲ ಹಾಕಿ ಮಳ್ಳಿರುವಂಥ ತರಕಾರಿಗೆ ಹಾಕ್ತಾ ಇದ್ದಾರೆ. ನಮ್ಮ ಅಮ್ಮನೂ ಅಷ್ಟೇ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ. ಉಡಿನೇ ಮಾಡೋದು. ಅವ್ರಿಗೆ ಮೆತ್ತಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ, ಸ್ವಲ್ಪ ಉಡಿಯಾಗಿದ್ದರೆ ಅವ್ರಿಗಿಷ್ಟ. ನಾನು ಸ್ವಲ್ಪ ನೀರನ್ನು ಮಳ್ಳಿಸಿ ನೀರು ಇಟ್ಕೊಂಡಿದ್ದೀನಿ. ಅಮ್ಮ ಬೇಡ ಸಾಕು, ಹಿಂಗೆ ಉಡಿಗೆ ಇರಲಿ ಅಂತ ಹೇಳಿ ಉಡಿಗೆ ಮಾಡಿದ್ರು. ಅವರು ತಿರುಗ್ತಾ ಇರುವಂಥದ್ದನ್ನು ನಾನು ಹಾಗೆ ಕ್ಯಾಮ್ರಾ ಕ್ಯಾಪ್ಚರ್ನ ಮಾಡಿದೆ. ಮಾತ್ರ ಸೂಪರಾಗಿ ಬಂದಿತ್ತು. ಉಪ್ಪಿಟ್ಟು ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಏನೇ ಆದರೂ ಸಹ ದೊಡ್ಡವ್ರ ಕೈಲಿ ಅಡುಗೆಗಳು ಚೆನ್ನಾಗಿರುತ್ತೆ. ಅವ್ರು ಏನೇ ಮಾಡಿದ್ರು ಸಹ, ನೀವು ಬರೀ ಒಂದು ಟೊಮೊಟೊ ಗೊಜ್ಜು ಮಾಡಿಸಿ ಅವ್ರ ಕೈಲಿ ಎಷ್ಟು ಚೆಂದ ಅನಿಸುತ್ತೆ ಅಂದರೆ ಒಂಥರ ಮೃಷ್ಟಾನ್ನ ಭೋಜನ ಅನಿಸುತ್ತೆ ಅಲ್ವಾ? ಇದು ನಿಜ ಅಲ್ವಾ? ಕಮೆಂಟ್ ಮಾಡಿ ಏನಂತೀರಾ ಅಂತ ಹೇಳಿ. ಅಜ್ಜಿ ಆಗಲಿ ಅಮ್ಮದಿರಾಗಲಿ ಅವ್ರ ಕೈಲಿ ಯಾವುದೇ ಅಡುಗೆ ಊಟ ಮಾಡಿ ಒಂಥರ ಮೃಷ್ಟಾನ್ನ ಭೋಜನ ಅನಿಸುತ್ತೆ ನಮಗಂತೂ. ನೀವೇನಂತೀರಿ ಕಮೆಂಟ್ ಮಾಡಿ. ನೋಡಿ, ಇವಾಗ ನೀರೆಲ್ಲ ಹಾಕಿ ಈ ಟೈಮಲ್ಲಿ ಸ್ವಲ್ಪ ಬೆಲ್ಲದ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟಿಗೆ ಬೆಲ್ಲ ಹಾಕ್ಕೊಳ್ತಾರ ಅನ್ಬೇಡಿ, ಬೆಲ್ಲ ಹಾಕಿ ನೋಡಿ, ಸಕ್ಕ ಟೇಸ್ಟ್ ಇರುತ್ತೆ. ನಾನು ಪುಡಿ ನಮ್ಮನೆ ಬೆಲ್ಲದ ಪೌಡ್ರ್ ಇಟ್ಕೊಂಡಿದ್ದೀನಲ್ಲ, ಅದರಿಂದ ಪುಡಿನೇ ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಇನ್ನೂ ಹರಳಬೇಕು. ಬನ್ಸಿ ರವೆ ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಮತ್ತು ಒಂದು 5 ನಿಮಿಷ ಮುಚ್ಚಿಡೋಣ, ಹರಳ್ಕೊಳ್ಳುತ್ತೆ ಕಡಿಮೆ ಉರಿಲಿ.
ಈಗ ನೋಡಿ ಅರಳಿದೆ ಚೆನ್ನಾಗಿ. ಇವಾಗ ನಾನು ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಹಾಕಿಲ್ಲ ಅಲ್ವಾ, ಲಾಸ್ಟಲ್ಲಿ ಅದನ್ನು ಹಾಕ್ಕೊಳ್ಳುವಂಥದ್ದನ್ನು ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಾಗಿತ್ತು ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು, ಅದರಲ್ಲೂ ಬನ್ಸಿ ರವೆ ಉಪ್ಪಿಟ್ಟು. ನೋಡಿ ಇವಾಗ ಏನು ಹಸಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನಿವಾಗ, 1-2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ತುಪ್ಪ ಆಗಲಿ, ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಒಂದು ಅರ್ಧ ಹೋಳು ನಿಂಬೆ ರಸ ಕೂಡ ಹಾಕ್ತೀನಿ. ನಿಂಬೆ ರಸ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ. ನಾನು ಟೊಮೊಟೊ ಬಳಸಿಲ್ಲ ಹುಳಿಗೆ, ಅದರಿಂದ ನಿಂಬೆ ಹಣ್ಣನ್ನು ರಸ ಹಾಕೋದ್ರಿಂದ, ಅದರಲ್ಲಿ ಅದರ ಒಂದು ಜ್ಯೂಸನ್ನು ಹಾಕೋದ್ರಿಂದ ನೋಡಿ ನಾನು ಅರ್ಧ ಹೋಳು ಪೂರ್ತಿ ಹಿಂಡ್ತೀನಿ. ಉಪ್ಪಿಟ್ಟನ್ನು ಕಾಂಕ್ರೀಟ್ ಅಂತ ಹೇಳ್ತಾರೆ ಕೆಲವರು, ಆದರೆ ತುಂಬ ಒಳ್ಳೆಯದು ಅಂತ ಅವ್ರಿಗೆ ಗೊತ್ತಿಲ್ಲ. ಹೆಲ್ತಿ ಫುಡ್ ಅಂತ ಹೇಳಬಹುದು, ಸಾತ್ವಿಕ ಆಹಾರ ಅಂತ ಹೇಳಬಹುದು ಅಲ್ವಾ. ಶುಗರ್ ಇರೋರಿಗಾಗಲಿ, ಇಲ್ಲ ವೆಯ್ಟ್ ಲಾಸ್ಗೋಸ್ಕರ ಪ್ರಯತ್ನ ಪಡ್ತಿರೋರಿಗಾಗಲಿ, ಬೆಳಗ್ಗೆ ರೈಸ್ ಬೇಡ, ರವೆಯಲ್ಲಿ ಅಂದರೆ ಗೋಧಿ ಪದಾರ್ಥ ಏನಾದ್ರು ಮಾಡ್ಕೊಳ್ಳೋಣ ಅನ್ನೋರಿಗೂ ಕೂಡ ಉಪ್ಪಿಟ್ಟು ಚೆಂದ ಅನಿಸುತ್ತೆ, ಒಳ್ಳೆಯದಲ್ವಾ, ಏನಂತೀರಿ? ನೋಡಿ ಇವಾಗೆಲ್ಲ ಚೆನ್ನಾಗಿ ಎಲ್ಲ ಫೈನಲಾಗಿ ಮುಗೀತು. ಇವಾಗ ಮಿಕ್ಸ್ ಮಾಡಿ ಇವಾಗ ಆಯಿತು, ತಿನ್ನೋಣ ಇವಾಗ. ಉಡಿ ಐತೆ, ಕೆಲವ್ರಿಗೆ ಮೆತ್ತಗೆ ಇಷ್ಟ ಇರುತ್ತೆ, ಹೋಟೆಲಲ್ಲೆಲ್ಲ ಇರುತ್ತಲ್ಲ ಸಾಫ್ಟಾಗಿ. ಬನ್ಸಿ ರವೆ ಉಡಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ನೋಡಿ ಮೊಸರು ಜೊತೆ ಉಪ್ಪಿನಕಾಯಿ ಖಾಲಿ ಆಗ್ಬಿಟ್ಟಿದೆ ನಮ್ಮ ಮನೆ, ಮಾಡಬೇಕು ಇವಾಗ. ಬಿಸಿ ಬಿಸಿ ಉಪ್ಪಿಟ್ಟನ್ನ ನಾನು ಮೊಸರು ಜೊತೆ ತಿನ್ನೋ ಅಭ್ಯಾಸ ಇದೆ. ತಿನ್ನೋಣ ಬನ್ನಿ, ನೀವು ಸಹ ಟಿಫನ್ ಮಾಡೋಣ. ಅಮ್ಮ ನಾಷ್ಟ ಮಾಡ್ಕೊಬಂದಿದ್ದೀನಿ ಅಂತಿದ್ದಾರೆ, ಒಂದು ಸ್ವಲ್ಪ ತಿನ್ನು ಅಂತ ಇದ್ದೀನಿ. ಕೊಡು ಪ್ಲೇಟು. ಚೆನ್ನಾಗಿರುತ್ತೆ ಬನ್ಸಿ ರವೆ ಉಪ್ಪಿಟ್ಟು, ಸೂಪರಾಗಿರುತ್ತೆ. ನೀವು ಕೂಡ ಬನ್ನಿ. ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಸಹ ಮೊಸರು ಜೊತೆ ಬೀಳ್ತು. ಕೊಡು ಪ್ಲೇಟ್ ಮುಚ್ಚೋಣ ಇದಕ್ಕೆ. ಬನ್ನಿ ಟಿಫನ್ ಮಾಡೋಣ. ಸ್ನೇಹಿತರೆ, ಇಷ್ಟ ಆಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಡೈಲಿ ಬ್ಲಾಗು. ರಾಯರ ಮಠಕ್ಕೆ ಸಂಜೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ದುರ್ಗಾಶ್ರೀ ನಾನು ಹೋಗುವಂಥದ್ದು. ಇಷ್ಟು ಕೆಲಸ ಆಯಿತು. ಈಗ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ, ನೋಡಿದ್ರಲ್ಲ, ಬಿಸಿ 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 ಉಪ್ಪಿಟ್ಟು. ನಾನು ಯಾವುದೇ ಉಪವಾಸ ಏನು ಮಾಡ್ತಿಲ್ಲ. ರಾಯರ ಆರಾಧನೆ, ಪೂಜೆ, ಶ್ರದ್ಧಾ ಭಕ್ತಿ ಇಷ್ಟೇ. ಅನುಷ್ಠಾನಗಳು ಮಾಡಿದಾಗ ಉಪವಾಸ ಇರುವಂಥದ್ದನ್ನು ಮಾಡಬಹುದು. ಈಗ ನನಗೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ. ಮೊನ್ನೆ ಹೋಗಿದ್ದೆ ನೋಡಿ, ಇಂಜೆಕ್ಷನ್ ಮಾಡಿಸ್ಕೋಬೇಕು ಒಂದಿನ ಬಿಟ್ಟು ಒಂದಿನ ಅಂತ. ಸ್ವಲ್ಪ ನರ್ವ್ಸ್ ಪೇನ್ ಇದೆ ನನಗೆ, ನರುಗಳದು ಸಯಾಟಿಕಾ ಅಂತ ಹೇಳ್ತಾರೆ ಗೊತ್ತಾ, ಅದೊಂದು ಸ್ವಲ್ಪ ಆ ಥರ ಪೇನ್ ಇದೆ ನನಗೆ. ಅದಕ್ಕೋಸ್ಕರ ಸ್ಟ್ರೆಂತ್ಗೋಸ್ಕರ, ನರಕ್ಕೆ ಸ್ಟ್ರೆಂತು ಅಂತ ಹೇಳಿ ಒಂದಿನ ಬಿಟ್ಟು ಒಂದಿನ 5 ಇಂಜೆಕ್ಷನ್ಗೆ ಹೇಳಿದ್ದಾರೆ. ಟ್ಯಾಬ್ಲೆಟ್ಸ್ ಕೂಡ ಇರೋದ್ರಿಂದ ಖಾಲಿ ಹೊಟ್ಟೆಲಿರೋ ಆಗೋದಿಲ್ಲ. ಭಕ್ತಿ ಶ್ರದ್ಧೆನ ರಾಯರ ಪಾದಕ್ಕೆ ಅರ್ಪಣೆ ಮಾಡಿ ಎಂದಿನಂತೆ ನನ್ನ ದಿನಚರಿ ಇರುತ್ತೆ, ಆಯಿತಾ. ಆದರೆ ನಾನ್ ವೆಜ್ ಎಲ್ಲ ಗುರುವಾರ ಏನು ಮನೇಲಿ ಮಾಡೋದಿಲ್ಲ. ಅದು ಬಿಟ್ಟು ಇನ್ಯಾವುದೇ ಪದ್ಧತಿ ನಾರ್ಮಲಾಗಿ ಇರುವಂಥದ್ದು. ಬನ್ನಿ ತಿಂಡಿ ಮಾಡೋಣ ಅಂತ ಮತ್ತೊಮ್ಮೆ ಕರೀತಾ ಇದ್ದೀನಿ. ಉಪ್ಪಿಟ್ಟು ತುಂಬ ದಿನಗಳ ಮೇಲೆ. ನೀವು ಅನ್ಕೋಬಹುದು ಏನು ನಳಪಾಕ ನೋಡಿ ಅಂತ, ಏನೋ ಗೊತ್ತಿಲ್ಲ, ಉಪ್ಪಿಟ್ಟು ಫೇವ್ರೇಟು, ಸಿಕ್ಕಾಪಟ್ಟೆ ಇಷ್ಟ, ಅದನ್ನೇ ಹೇಳ್ಬೋದು. ಇರಳಿಕಾಯಿ ಉಪ್ಪಿನಕಾಯಿ ತುಂಬ ಇಷ್ಟ. ಇದ್ರ ಜೊತೆಗೆ ಇರಳಿಕಾಯಿ ಉಪ್ಪಿನಕಾಯಿ ಮಾಡ್ಕೋಬೇಕಮ್ಮ, ತೊಗೊಬಂದು ನೋಡಿ ತೋರಿಸ್ತೀವಿ ನಿಮಗೆ. ಸೂಪರಾಗಿದೆ. ಇರಳಿಕಾಯಿ ಉಪ್ಪಿನಕಾಯಿ ಮಾಡಿಕೊಂಡು ಜಾಡೀಲಿ ಇಟ್ಕೊಂಡ್ರೆ
ಇರ್ಲಿಕಾಯಿ ಉಪ್ಪಿನಕಾಯಿ ನೀವು ಯಾವುದೇ ಸಾಂಬಾರು ಜೊತೆ, ಬೇಳೆ ಸಾರು ಜೊತೆ ಒಂದು ಉಪ್ಪಿನಕಾಯಿ ಹಾಕ್ಕೊಳ್ಳಿ. ಮತ್ತು ಚಿತ್ರಾನ್ನ, ಪುಳಿಯೋಗರೆ, ಹಾಗೆ ಹೇಳಬೇಕು ಅಂತ ಹೇಳಿದ್ರೆ ಚಪಾತಿ ಕೂಡ ತಿನ್ಬೋದು ಇರ್ಲಿಕಾಯಿ ಉಪ್ಪಿನಕಾಯಿಲಿ. ತುಂಬ ಒಳ್ಳೆಯದು ಸಹ. ಸ್ವಲ್ಪ ಖಾರ ಕಡಿಮೆ ಇಟ್ಕೊಂಡು, ಸ್ವಲ್ಪ ಉಪ್ಪು ಕಡಿಮೆ ಇಟ್ಕೊಂಡ್ರೆ ನಿಜವಾಗ್ಲೂ ಸಹ ಪಿತ್ತಕ್ಕಂತೂ, ಪಿತ್ತಮೈ ಇರುತ್ತೆ ನೋಡಿ ಅಂಥವ್ರಿಗೆ ಇರ್ಲಿಕಾಯಿ ಉಪ್ಪಿನಕಾಯಿ ಸೂಪರ್ ಅಂತ ಹೇಳ್ಬೋದು. ಮಾಡ್ಕೋಬೇಕು. ಮಾಡಿ ಒಂದು ಸಲ ವಿಡಿಯೋ ಮೂಲಕ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಯಿತಾ. ನೋಡಿದೆ ತಿಂಡಿ ಮುಗಿಸ್ತೀನಿ. ನನ್ನ ಡೈಲಿ ಬ್ಲಾಗ್ ಇಷ್ಟ ಆಗಿತ್ತು, ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕು ಶೇರು ಮಾಡಿ. ಹೊಸದಾಗಿ ನನ್ನ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮತ್ತೊಮ್ಮೆ ನನ್ನ ಮಗನ ಹುಟ್ಟುಹಬ್ಬಕ್ಕೆ ತುಂಬ ಜನ ಪ್ರೀತಿಯಿಂದ ಶುಭಾಶಯಗಳನ್ನ ಹೇಳಿದ್ದೀರಿ. ನಿಮ್ಮೆಲ್ರಿಗೂ ಸಹ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಸಿಗೋಣ ಆಯಿತಾ. ಹೊಸ ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.